ನಮಸ್ತೆ ಗೆಳೆಯರೆ. 7 ಪೇ ಕಮಿಷನ್ ಅದನ್ನು ಅನುಮೋದನೆ ಮಾಡಾಗಿದೆ. ಇಲ್ಲಿ ಪಿಂಚಣಿ ತಾರತಮ್ಯ ಪರಿಹಾರಕ್ಕೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಇವತ್ತು ಬೆಂಗಳೂರಲ್ಲಿ. ಸೊ ಯಾಕೆ ಈ ಪ್ರತಿಭಟನೆ ಅನ್ನೋದಾದರೆ, ರಾಜ್ಯ ಸರ್ಕಾರ ನಿವೃತ್ತ ನೌಕರರಿಗೆ ಪಿಂಚಣಿ ವಿಚಾರದಲ್ಲಿ ತಾರತಮ್ಯ ಮಾಡಿದ್ದಾರೆ. ಇವರಿಗೂ ಸಮಾನ ಸೌಲಭ್ಯ ಕಲ್ಪಿಸುವಂತೆ ಈ ಒಂದು ಪ್ರತಿಭಟನೆ ಇವತ್ತು ಮಾಡಿದ್ದಾರೆ. ರಾಜ್ಯ ಸರ್ಕಾರ ಭೇದ ಭಾವ ಮಾಡದೆ ಅವರ ಬೇಡಿಕೆ ಈಡೇರಿಸಬೇಕು ಅಂತ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗಡೆ ಅವರು ಆಗ್ರಹಿಸಿದ್ರು ಇವತ್ತು. ಸೊ ಇದ್ರ ಬಗ್ಗೆ ಯಾಕೆ ಇವರು ಆಗ್ರಹಿಸಿದ್ದಾರೆ ಅಂದರೆ, ಬುಧವಾರ ಬೆಳಗ್ಗೆ ನಗರದ ಫ್ರೀಡಂ ಪಾರ್ಕಲ್ಲಿ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ವೇದಿಕೆ ಬೃಹತ್ ಸಮಾವೇಶನಕ್ಕೆ ಚಾಲನೆ ನೀಡಿದವರು ಏನಂತ ಮಾತಾಡಿದ್ರು ಅಂದರೆ, ತಾರತಮ್ಯ ಮಾಡದೆ ಕೆಲಸ ಮಾಡುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಬೇಕು. ಇಲ್ಲಿ ಇವರು ಹೇಳ್ತಾ ಇರೋದೇನೆಂದರೆ, ಇಲ್ಲಿ 7 ಪೇ ಕಮಿಷನಲ್ಲಿ ತುಂಬ ತಾರತಮ್ಯ ಆಗಿದೆ ಅಂತ. ರಾಜ್ಯ ಸರ್ಕಾರ 7ನೇ ವೇತನ ಆಯೋಗದ ವರದಿಯಂತೆ ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿಯಲ್ಲಿ ತಾರತಮ್ಯ ಸರಿಪಡಿಸುವುದು ಸೇರಿದಂತೆ ನಿವೃತ್ತ ನೌಕರರ ಬೇಡಿಕೆಗಳ ಆದ್ಯತೆ ಮೇರೆಗೆ ರಾಜ್ಯ ಸರ್ಕಾರ ಬಗೆಹರಿಸಬೇಕು ಅಂತ ಅವರು ಸರ್ಕಾರಕ್ಕೆ ಒಂದು ಮಾಹಿತಿ ಅಂದರೆ ಒಂದು ಬೇಡಿಕೆನ ಇಟ್ಟಿದ್ದಾರೆ. ಸರ್ಕಾರದ ತಾರತಮ್ಯ ಅಂದರೆ ಏನಿಲ್ಲಿ, 2022ರ ಜುಲೈ 1ರಿಂದ 2024 ಜುಲೈ 31ರವರೆಗೆ ನಿವೃತ್ತರಾದ ಅಂದರೆ ಯಾರೆಲ್ಲ ರಿಟೈರ್ಡ್ ಆಗಿದ್ದಾರೆ ಆ ನೌಕರರಿಗೆ ಆರ್ಥಿಕ ಸೌಲಭ್ಯ ಒದಗಿಸದೇ ಇರುವುದು ತಪ್ಪು ಎಂದು ಸರ್ಕಾರದ ನಿರ್ಣಯವನ್ನು ಅವರು ಖಂಡಿಸಿದರು. ಇಲ್ಲಿ ಏನಾಗಿದೆ, 2022ರ ಜುಲೈ 1ರಿಂದ 2024ರ ಜುಲೈ 31 ಯಾರೆಲ್ಲ ರಿಟೈರ್ಡ್ ಆಗಿದ್ದಾರೆ ಅವರಿಗೆ ಯಾವುದೇ ಒಂದು ಆರ್ಥಿಕ ಸೌಲಭ್ಯ ಒದಗಿಸಿಲ್ಲ ಅನ್ನೋದು ಇವರ ಒಂದು ಕಂಪ್ಲೇಂಟು. ಈ ನೌಕರರು ತಮ್ಮ ಸೇವಾ ಅವಧಿಯಲ್ಲಿ ಸರ್ಕಾರದ ಕೆಲಸವನ್ನು ಉತ್ತಮವಾಗಿ ಒಂದು ನಿರ್ವಹಣೆ ಮಾಡಿದ್ದಾರೆ. ಅವರು ನಿವೃತ್ತಿ ಕೂಡ ಆಗಿದ್ದಾರೆ. ಅವರ ಬೇಡಿಕೆಗಳನ್ನು ಈಡೇರಿಸುವುದು ಆಡಳಿತ ಸರ್ಕಾರಗಳ ಒಂದು ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಅಂತ ಕೂಡ ಅವರು ತಿಳಿಸಿದ್ದಾರೆ. ತಾರತಮ್ಯ ಮಾಡುವುದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಕೂಡ ಅವರು ಹೇಳಿದರು. ಈ ಒಂದು ಸಭೆಯಲ್ಲಿ ಕಾನೂನಿನ ವಿರುದ್ಧವಾಗಿ ಸರ್ಕಾರ ನಿರ್ಣಯಿಸಿದ್ದೆ, ಅದರ ವಿರುದ್ಧ ನಾನು ಹೋರಾಟ ಮಾಡ್ತೀನಿ. ಹೋರಾಟಗಾರರಿಗೆ ಸದಾ ನನ್ನ ಬೆಂಬಲ ಇದೆ. ನಿಮ್ಮ ಪಿಂಚಣಿ ತಾರತಮ್ಯ ಬೇಡಿಕೆ ಸರಿ ಇದೆ, ಇದಕ್ಕೆ ನನ್ನ ಬೆಂಬಲ ಇದೆ. ಸದ್ಯಕ್ಕೆ ಈ ಬೇಡಿಕೆಯನ್ನು ನ್ಯಾಯಾಲಯಕ್ಕೆ ತೆರಳುವುದು ಬೇಡ, ಸರ್ಕಾರ ಮಟ್ಟದಲ್ಲೇ ಬಗೆಹರಿಸಿಕೊಳ್ಳಬೇಕು ಎಂದು ನೌಕರರಿಗೆ ಯಾರೆಲ್ಲ ರಿಟೈರ್ಡ್ ಆಗಿದ್ದಾರೆ ಅವರಿಗೆ ಒಂದು ಸಂಘಕ್ಕೆ ಸಲಹೆ ನೀಡಿದ್ದಾರೆ. ಸೊ ನಾವು ಈ ಒಂದು ತಾರತಮ್ಯ ಮಾಡಿದರೆ ಇದನ್ನು ಕೋರ್ಟಿಗೆ ತೊಗೊಂಡೋಗೋದು ಬೇಡ, ನಾವು ಸರ್ಕಾರದ ಒಂದು ಅವ್ರಿಗೆ ಹೇಳೋಣ, ಸರ್ಕಾರಕ್ಕೆ ನಾವು ತಿಳಿಸೋಣ, ಅವರೇ ನಮಗೆ ಬಗೆಹರಿಸಲಿ ಅಂತ ನೌಕರ ಸಂಘಕ್ಕೆ ಕೂಡ ಅವರು ಹೇಳಿದ್ದಾರೆ. ಆಯೋಗ ಪರಿಷ್ಕರಣೆ ವೇಳೆ ಅನ್ಯಾಯ ಅಂದರೆ, ಸರ್ಕಾರಿ ನೌಕರರು ನಿವೃತ್ತರಾದರೆ 40% ಶಿಕ್ಷಕರು, 12% ಆರೋಗ್ಯ ಇಲಾಖಾ ನೌಕರರು, 10% ಆರಕ್ಷಕ ಸಿಬ್ಬಂದಿ, 10%, ಉಳಿದ 38% ಭಾಗ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದರು. ಯಾವಾಗ ಈ ಒಂದು ಪೀರಿಯಡಲ್ಲಿ ಪ್ರತಿ ಬಾರಿ ವೇತನ ಆಯೋಗಗಳ ಪರಿಷ್ಕರಣೆ ಸಂದರ್ಭದಲ್ಲಿ ನಿವೃತ್ತರಿಗೆ ಯಾರೆಲ್ಲ ರಿಟೈರ್ಡ್ ಆಗ್ತಾರೆ ಅವರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಕಳವಳ ವ್ಯಕ್ತಪಡಿಸಿದರು ಅವರು. ಇಂದೊಮ್ಮೆ 6ನೇ ವೇತನ ಆಯೋಗದ ಸಂದರ್ಭದಲ್ಲಿ ಇದೇ ರೀತಿ ತಾರತಮ್ಯ ಆಗಿತ್ತು. ಇದೀಗ 7ನೇ ವೇತನ ಆಯೋಗದಲ್ಲಿ ಅಂಥದ್ದೇ ಲೋಪ ಕಂಡು ಬರುತ್ತಿದೆ. ಆದ್ದರಿಂದ ಆದೇಶವನ್ನು ಪರಿಶೀಲಿಸಿ ಪರಿಷ್ಕೃತ ಆದೇಶ ಹೊರಡಿಸಿ ಈ ನೌಕರರಿಗೆ ಆರ್ಥಿಕ ಸೌಲಭ್ಯ ನೀಡಬೇಕೆಂದು ಅವರು ತಿಳಿಸ್ತಾ ಇದ್ದಾರೆ. ಸೊ ಗೊತ್ತಾಯ್ತಲ್ಲ, ಈ ಒಂದು ಪೀರಿಯಡಲ್ಲಿ ಯಾರೆಲ್ಲ ನಾನು ಅವಾಗಲೇ ಹೇಳಿದಂಗೆ ಜುಲೈ 2022 ಜುಲೈ 1, 2022ರಿಂದ 2024 ಜುಲೈ ಯಾರೆಲ್ಲ ಅವರು ರಿಟೈರ್ಡ್ ಆಗಿದ್ದಾರೆ ಅವರಿಗೆ ಒಂದು ಯಾವುದೇ ರೀತಿ ಬೆನಿಫಿಟ್ ಬಂದಿಲ್ಲ ಅನ್ನೋದು ಇವರ ಒಂದು ಕಂಪ್ಲೇಂಟ್ ಆಗಿದೆ. ಸೊ ಇಂದೊಮ್ಮೆ 6ನೇ ವೇತನ ಆಯೋಗದಲ್ಲೂ ಕೂಡ ಆಯೋಗ ಬಂದಿತ್ತಲ್ಲ, 6ನೇ ವೇತನ 5ರಿಂದ 6ನೇ ವೇತನಕ್ಕೆ ಯಾವಾಗ ಒಂದು ಮೂವ್ ಆಯಿತು ಆವಾಗ ಕೂಡ ಇದೇ ರೀತಿ ಆಗಿತ್ತು ಅಂತ ಕೂಡ ಅವರು ತಿಳಿಸಿದ್ದಾರೆ. ಸೊ ಕಾದು ನೋಡಬೇಕು ಸರ್ಕಾರ ಇದ್ರ ಬಗ್ಗೆ ಏನು ಆ್ಯಕ್ಷನ್ ತೊಗೊಳುತ್ತೆ ಅಥವಾ ಏನಾದರೂ ಅನುಮೋದನೆ ಮಾಡುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಇದೇ ರೀತಿ ನಾನು ಏನಾದರೂ ಇದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಬಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸರ್ಕಾರಿ ನೌಕರರ DA ಮತ್ತು DR ಏರಿಕೆ ನಿರೀಕ್ಷೆ ಕೂಡ ಇದೆ. ಸದ್ಯ ಕರ್ನಾಟಕ ಸೇರಿದಂತೆ ದೇಶದ 7ನೇ ವೇತನ ಜಾರಿಯಲ್ಲಿದ್ದು 8ನೇ ವೇತನ ಆಯೋಗ 2026ಕ್ಕೆ ಬರೋ ಒಂದು ಚಾನ್ಸಸ್ ಇದೆ. ಅಲ್ಲಿ DA DR ಜಾಸ್ತಿ ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಕೂಡ ಹೆಚ್ಚಾಗಿದೆ. ಇಲ್ಲೇನಾಗಿದೆ ಮತ್ತೊಂದು, ಈ DA ಮತ್ತು DR 3ರಿಂದ 4% ಏರಿಕೆ ಮಾಡಿ ಇದೇ ಸೆಪ್ಟೆಂಬರ್ ಅಂತ್ಯ ಇಲ್ಲವೇ ಅಕ್ಟೋಬರ್ ಮೊದಲ ವಾರ ಆದೇಶ ಹೊರಡಿಸುವ ಸಾಧ್ಯತೆ ಅಂತ ಕೂಡ ತಿಳಿಸಿದ್ದಾರೆ. ಇದೇ ರೀತಿ ಹೆಚ್ಚಿನ ಒಂದು ಸರ್ಕಾರಿ ಅಪ್ಡೇಟ್ ಆಗಿರ್ಬೋದು ಅಥವಾ ಪ್ರೈವೇಟ್ ಆಗಿರ್ಬೋದು ಅಥವಾ ಲೇಟೆಸ್ಟ್ ಸ್ಕೀಮ್ಗಳ ಅಪ್ಡೇಟ್ ಆಗಿರ್ಬೋದು, ಹೆಚ್ಚಿನ ಒಂದು ಮಾಹಿತಿಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು. ಥ್ಯಾಂಕ್ ಯು.